ಬೆಂಗಳೂರಿನಲ್ಲಿರುವ ಈ ಕಾಲೇಜ್ ಸಾಮಾನ್ಯ ಕಾಲೇಜ್ ಅಲ್ಲ. ಇಲ್ಲಿಂದಲೇ ಅನೇಕ ಭಾರತದ ವಿಜ್ಞಾನ ಕ್ರಾಂತಿಗಳು ಪ್ರಾರಂಭವಾಗಿವೆ. ಭಾರತದ ನಂಬರ್ 1 ಸೈನ್ಸ್ ಕಾಲೇಜ್ ಐಐಎಸ್ಸಿ ಬೆಂಗಳೂರು. ನಮಸ್ಕಾರ ಸ್ನೇಹಿತರೆ, ಬಿಜಾಪುರ್ ಯೂಟ್ಯೂಬ್ ಕಪಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಸಂಸ್ಥೆಯ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. 1909ರಲ್ಲಿ ಜಮಶೆಟ್ಟಿ ಜಿ ಟಾಟಾ ಅವರ ಕನಸಿನಿಂದ ಆರಂಭವಾದ ಈ ಸಂಸ್ಥೆ ಇಂದು ಭಾರತದ ಟಾಪ್ ರಿಸರ್ಚ್ ಸಂಸ್ಥೆಯಾಗಿ ಬೆಳೆದಿದೆ. ನಮ್ಮ ಮೈಸೂರಿನ ಮಹಾರಾಜರು 371 ಎಕರೆ ಜಾಗ ನೀಡಿದರು ಈ ಸಂಸ್ಥೆ ಪ್ರಾರಂಭವಾಗಲು. ಇವಾಗ ಟೋಟಲ್ ಜಾಗ ಇರೋದು 440 ಎಕರೆ ಜಾಗ ಇದೆ. ಕ್ಯಾಂಪಸ್ ವಿಶೇಷತೆ: ಐಐಎಸ್ಸಿ ಬೆಂಗಳೂರು ಸುಮಾರು 440 ಎಕರೆ ಹಸಿರು ಪರಿಸರ ಹೊಂದಿದೆ. ದೊಡ್ಡ ದೊಡ್ಡ ಮರಗಳು, ಹಳೆಯ ಕಟ್ಟಡಗಳು ಮತ್ತು ಶಾಂತ ವಾತಾವರಣ ಇದೆ. ಇದು ಬೆಂಗಳೂರಿನ ಗ್ರೀನ್ ಕ್ಯಾಂಪಸ್ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ಓದುವುದು ಅಷ್ಟು ಸುಲಭವಲ್ಲ, ತುಂಬ ಕಠಿಣ ಅಧ್ಯಯನ ಮತ್ತು ಪ್ರಾಜೆಕ್ಟುಗಳು ಇರುತ್ತವೆ. ಆದರೆ ಇಲ್ಲಿ ಓದಿದವರು ಭಾರತ ಮತ್ತು ವಿದೇಶಗಳಲ್ಲಿ ಸುಲಭವಾಗಿ ಕೆಲಸ ಸಿಗುತ್ತದೆ. ಈ ಸಂಸ್ಥೆಯಲ್ಲಿ ಅನೇಕ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿ ವಿಜೇತರು ಇಲ್ಲಿ ಕೆಲಸ ಮಾಡಿದ್ದಾರೆ. ಸಾವಿರಾರು ರಿಸರ್ಚ್ ಪೇಪರ್ಗಳು ಪ್ರಕಟವಾಗಿವೆ. ಭಾರತದಲ್ಲಿ ಅತ್ಯುತ್ತಮ ರಿಸರ್ಚ್ ಸಂಸ್ಥೆಗಳಲ್ಲಿ ನಿರಂತರವಾಗಿ ಸ್ಥಾನ ಪಡೆದುಕೊಂಡಿದೆ ಈ ನಮ್ಮ ಬೆಂಗಳೂರು ಸಂಸ್ಥೆ. ಇಲ್ಲಿ ಸೈನ್ಸ್, ಇಂಜಿನಿಯರಿಂಗ್, ಎಐ, ಸ್ಪೇಸ್, ಕಂಪ್ಯೂಟರ್ ಸೈನ್ಸ್ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆಯುತ್ತದೆ. ಭಾರತದ ಅನೇಕ ಮಹಾನ್ ವಿಜ್ಞಾನಿಗಳು ಇಲ್ಲಿ ಕೆಲಸ ಮಾಡಿದ್ದಾರೆ. ನೊಬೆಲ್ ಪ್ರಶಸ್ತಿ ವಿಜೇತ ಸಿ.ವಿ. ರಾಮನ್ ಕೂಡ ಐಐಎಸ್ಸಿ ಜೊತೆ ಸಂಬಂಧ ಹೊಂದಿದರು. ಇದು ಕೂಡ ಐಐಎಸ್ಸಿ ಭಾರತದಲ್ಲಿನ ಅತ್ಯುತ್ತಮ ರಿಸರ್ಚ್ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿ ಹೆಸರು ಮಾಡಿದೆ. ಐಐಎಸ್ಸಿ ಕ್ಯಾಂಪಸ್ಸಿನಲ್ಲಿ ದೊಡ್ಡ ದೊಡ್ಡ ಲ್ಯಾಬ್ಗಳಿವೆ ಮತ್ತು ದೊಡ್ಡ ದೊಡ್ಡ ಲೈಬ್ರರಿಗಳು ಮತ್ತು ಸಂಶೋಧನಾ ಕೇಂದ್ರಗಳಿವೆ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹೊಸ ಹೊಸ ಆವಿಷ್ಕಾರಗಳ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಪ್ರತಿ ವರ್ಷ ಭಾರತದಲ್ಲಿನ ಅತ್ಯುತ್ತಮ ರಿಸರ್ಚ್ ಸಂಸ್ಥೆಗಳಲ್ಲಿ ಐಐಎಸ್ಸಿ ಮೊದಲ ಸ್ಥಾನ ಪಡೆದಿದೆ. ನೋಡಿ, ನಮ್ಮ ಮೈಸೂರು ಮಹಾರಾಜರು ಮತ್ತು ಟಾಟಾ ಸಂಸ್ಥೆಯವರ ಕೊಡುಗೆ ಎಷ್ಟಿದೆ. ಮುಂದಾಲೋಚನೆ: ಸಾವಿರಾರು ವರ್ಷಗಳ ಮುಂದಾಲೋಚನೆಗಳಿಂದ ಈ ಸಂಸ್ಥೆ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ. ಇವತ್ತು ನಮ್ಮ ಹಳೆಯನ ಎಕ್ಸಾಮ್ ಇತ್ತು, ಅದಕ್ಕೆ ಬಂದಿದೆ. ನೋಡಿ, ಲೇಡೀಸ್ ಆಟ ಓಡಿಸ್ತಾ ಇದ್ದಾರೆ. ಈ ಥರ ಸಂಶೋಧನೆ ಮಾಡಿದ್ದು ವಿಮಾನ, ಹೆಲಿಕಾಪ್ಟರ್ಗಳು ಎಲ್ಲ ಇದ್ದಾವೆ ಇಲ್ಲಿ ನೋಡಲು. ತುಂಬ ದೊಡ್ಡವಾದ ಗಾರ್ಡನ್ ಇದೆ. ದೊಡ್ಡ ದೊಡ್ಡ ಹಳೆಯ ಮರಗಳು, ತಿರುಗಾಡಲಿಕ್ಕೆ ಬೇಜಾರು ಆಗೋದೇ ಇಲ್ಲ. ಅಷ್ಟೊಂದು ಕೂಲವಾದ ವಾತಾವರಣ. ಯಾಕಂದರೆ 400 ಎಕರೆ ಅಲ್ವಾ. ನಾನು ಸ್ವಲ್ಪ ನಮ್ಮ ಹಳೆಯನ ಕಾಲೇಜ್ ಎಕ್ಸಾಮ್ ಇತ್ತಲ್ವ, ಅದರ ಆಸ್ಪಾಸ್ ಅಷ್ಟೇ ತಿರುಗಾಡ್ತಾ ಇದೆ. ಎಷ್ಟು ದೊಡ್ಡ ಕಾಲೇಜ್. ಹಾಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಬ್ರದರ್ ಆ್ಯಂಡ್ ಸಿಸ್ಟರ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಎಲ್ಲೇ ಕೋಗಿಲೆ ಕೂಗ್ತಾ ಇದೆ. 440 ಎಕರೆ ಕಾಲೇಜ್ ಅಲ್ವಾ. ಕಾಲೇಜ್ಗೆ ಬಂದವರೆಲ್ಲರೂ ಪೇರೆಂಟ್ಸ್, ಇವತ್ತು ಎಕ್ಸಾಮ್ ಇದೆಯಲ್ವಾ, ಪೇರೆಂಟ್ಸ್ ಎಲ್ಲ ಬಂದು ಹೊರಗಡೆ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಜನ ಇನ್ನೂ ಎದ್ದೆದ್ದೋದ್ರು. ತಿಂಡಿ 2 ಗಂಟೆ ಆಗಿದೆ ಅಲ್ವಾ ಟೈಮು. ಎಲ್ಲರೂ ತಿಂಡಿ ಮಾಡೋಣಂತ ಆ ಕಡೆ ಎದ್ದು ಹೊರಗಡೆ ಹೋದರು. ನಾನು ಇಲ್ಲಿ ಯಾವುದೋ ಗಿಡದ ಕೆಳಗಡೆ ಕೂತ್ಕೊಂಡಿದ್ದೆ. ಗಿಡದ ಹೆಸರೇ ಗೊತ್ತಿಲ್ಲ. ತುಂಬ ಸುಂದರವಾದ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. 400 ಎಕರೆ ಅಲ್ವಾ, ಎಷ್ಟು ತಿರುಗಾಡೋ ಸಾಲದು. ತುಂಬ ದೊಡ್ಡವಾದ ಜಾಗ. ಹಾಗೆ ನಮ್ಮ ಬಿಜಾಪುರ್ ಕಪಲ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಬ್ರದರ್ ಆ್ಯಂಡ್ ಸಿಸ್ಟರ್. ಈ ಥರ ವಿಮಾನ ಇದೆ, ಇಲ್ಲೊಂದಿದೆ, ಆ ಕಡೆ ಒಂದಿದೆ, ತುಂಬ ಇದೆ. ನಾನು ನೋಡಿದ್ದು ಒಂದು ಚಾರಣ ಬಾಕ್ಸು ರೌಂಡ್ ಹೊಡೆದು ಬಂದೆ. ನಾನು ನೈಟ್ ಡ್ಯೂಟಿ ಮಾಡಿ ಬಂದರೆ ಟಯರ್ಡ್ ಆಗಿರೋದ್ರಿಂದ ಜಾಸ್ತಿ ಸುತ್ತಾಡಲಿಲ್ಲ. ಇದು ಎಲ್ಲ ಯಾಕಂದ್ರೆ ಬಿಲ್ಡಿಂಗ್ ತುಂಬ ಇದೆ, ಎಲ್ಲ ಗಿಡದಲ್ಲಿ ಕವರ್ ಆಗಿಬಿಟ್ಟಿರತ್ತೆ ಆ ಥರ. ನೋಡಿ, ಇಲ್ಲಿ ಒಂದು ಬೋರ್ಡ್ ಇದೆ, ವಿ ರಾವ್ ಆಡಿಟೋರಿಯಂ ಕೆಮಿಕಲ್ ಸೈನ್ಸ್. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಬೇರೆ ವಿಡಿಯೋ ನೋಡಿ ಶುಭಾರ್ಥಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೆ. ನೋಡಿ, ಇಲ್ಲೊಂದಿದೆ, ಅಲ್ಲೊಂದು ಕಾಣುತ್ತೆ ನೋಡಿ ಮುಂದೆ. ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಅಲ್ಲಿದೆ ನೋಡಿ, ರೆಕ್ಕೆ ಕಾಣುತ್ತೆ, ರೆಕ್ಕೆ ಪಕ್ಕ.
ಇಲ್ಲ ನೋಡ್ರಿ ಅಕ್ಕಿ ಎಷ್ಟು ದೊಡ್ಡದಾಗಿದೆ. ನೋಡಿ ಏನು ಇವಾಗ ಹಾರಿ ಬರುತ್ತನ್ನೋ ಪೋಸಲ್ಲೇ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಬೇರೆ ಬೇರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮೇನ್ ಗೇಟ್ ಇದೆ, ಸೆಕ್ಯೂರಿಟಿ ಚೆನ್ನಾಗಿ ಚೆಕಿಂಗ್ ಇದೆ. ಎಲ್ಲ ಇನ್ಫಾರ್ಮೇಷನ್ ಚೆಕ್ ಮಾಡಿಕೊಂಡು ಮೊಬೈಲಲ್ಲಿ ಡಾಟಾ ಎಂಟ್ರಿ ಮಾಡ್ತಾರೆ. ಬುಕ್ಕಲ್ಲಿ ಎಲ್ಲ ಡೈರೆಕ್ಟ್ ಮೊಬೈಲಲ್ಲೇ ಎಂಟ್ರಿ ಇದೆ. ಆ ಥರ ಇದೆ ಸಣ್ಣದ ರೋಡ್. ಚಂದ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಎಷ್ಟು ಹಸಿರಾಗಿದೆ. ಸರಿ, ಕೆಂಪು ಹೂ ಬಿಟ್ಟಿದೆ. ಅಲ್ಲಿ ಪಿಂಕ್ ಕಲರ್ ಇದೆ ಮುಂದೆ. ಇಲ್ಲಿ ರೆಡ್ಡು, ಅಲ್ಲಿ ಪಿಂಕ್, ಇಲ್ಲಿ ಹಸಿರು. ಹಿಂಗೋಗಿ ರೈಟ್ ಟರ್ನ್ ಆದರೆ ಮೇನ್ ಗೇಟ್. ಈ ಕಡೆ ಹೋದರೆ ಇನ್ನೂ 300 ಎಕರೆ ಹೋಗ್ಬೇಕು. ನಾನಿವಾಗ 100 ಎಕರೆದಲ್ಲೇ ಓಡಾಡ್ತಾ ಇದ್ದೀನಿ ತುಂಬ ಹೊತ್ತಿಂದ. ಬೆಂಗಳೂರಿನಲ್ಲಿರುವ ಈ 440 ಎಕರೆ ಕಾಲೇಜ್ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.